ಮಹಿಳೆಯರು ಕಾಂಗ್ರೆಸ್ಗೆ ಪಾಠ ಕಲಿಸುವಂತ ಕೆಲಸ ಮಾಡ್ತಾರೆ ಅಂತೇಳಿ ಮೋದಿ ಆದಿಯಾಗಿ ಎಲ್ಲರೂ ಹೇಳ್ತಾರೆ. ರಾಜಕೀಯ ಮಾಡ್ತಾ ಇದ್ದಾರೆ. ಮೋದಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಗ 23ರಲ್ಲಿ ಪಾಸ್ ಆಯ್ತಲ್ಲ, ಆಗಲೇ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು ವುಮೆನ್ ರಿಸರ್ವೇಷನ್? ಇದನ್ನು ವುಮೆನ್ ರಿಸರ್ವೇಷನ್ನು ಮತ್ತು ಡಿಲಿಮಿಟೇಷನ್ ಒಟ್ಟಿಗೆ ಯಾಕೆ ತಗೊಂಡ್ಬಂದರು? ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಯಾಕೆ ಮಾಡೋದಕ್ಕೆ ಹೋದರು? ನೋಯಿಂಗ್ ಫುಲ್ಲಿ ವೆಲ್ 2/3 ಇಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಕೂಡ ಯಾಕೆ ಮಾಡಿದ್ರು? ಯಾರಿಗೆ? ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ ಅವರು. ಗೊತ್ತಿಲ್ಲ ನನಗೆ. ಮಹಿಳೆಯರು ಕಾಂಗ್ರೆಸ್ಗೆ ಪಾಠ ಕಲಿಸುವಂತ ಕೆಲಸ ಮಾಡ್ತಾರೆ ಅಂತೇಳಿ ಮೋದಿ ಆದಿಯಾಗಿ ಎಲ್ಲರೂ ಹೇಳ್ತಾರೆ. ರಾಜಕೀಯ ಮಾಡ್ತಾ ಇದ್ದಾರೆ. ಮೋದಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಗ 23ರಲ್ಲಿ ಪಾಸ್ ಆಯ್ತಲ್ಲ, ಆಗಲೇ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು ವುಮೆನ್ ರಿಸರ್ವೇಷನ್? ಇದನ್ನು ವುಮೆನ್ ರಿಸರ್ವೇಷನ್ನು ಮತ್ತು ಡಿಲಿಮಿಟೇಷನ್ ಒಟ್ಟಿಗೆ ಯಾಕೆ ತಗೊಂಡ್ಬಂದರು? ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಯಾಕೆ ಮಾಡೋದಕ್ಕೆ ಹೋದರು? ನೋಯಿಂಗ್ ಫುಲ್ಲಿ ವೆಲ್ 2/3 ಇಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಕೂಡ ಯಾಕೆ ಮಾಡಿದ್ರು? ಯಾರಿಗೆ? ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ ಅವರು. ಗೊತ್ತಿಲ್ಲ ನನಗೆ. ಮಹಿಳೆಯರು ಕಾಂಗ್ರೆಸ್ಗೆ ಪಾಠ ಕಲಿಸುವಂತ ಕೆಲಸ ಮಾಡ್ತಾರೆ ಅಂತೇಳಿ ಮೋದಿ ಆದಿಯಾಗಿ ಎಲ್ಲರೂ ಹೇಳ್ತಾರೆ. ರಾಜಕೀಯ ಮಾಡ್ತಾ ಇದ್ದಾರೆ. ಮೋದಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಗ 23ರಲ್ಲಿ ಪಾಸ್ ಆಯ್ತಲ್ಲ, ಆಗಲೇ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು ವುಮೆನ್ ರಿಸರ್ವೇಷನ್? ಇದನ್ನು ವುಮೆನ್ ರಿಸರ್ವೇಷನ್ನು ಮತ್ತು ಡಿಲಿಮಿಟೇಷನ್ ಒಟ್ಟಿಗೆ ಯಾಕೆ ತಗೊಂಡ್ಬಂದರು? ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಯಾಕೆ ಮಾಡೋದಕ್ಕೆ ಹೋದರು? ನೋಯಿಂಗ್ ಫುಲ್ಲಿ ವೆಲ್ 2/3 ಇಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಕೂಡ ಯಾಕೆ ಮಾಡಿದ್ರು? ಯಾರಿಗೆ? ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ ಅವರು. ಗೊತ್ತಿಲ್ಲ ನನಗೆ.